ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇದೇನು ಈ ಥರ ಮ್ಯಾಗಿ ಹಾಕೊಂಡು ಸಿಡಿಟ್ ಹೊಡಿತಾನೆ ಅಂತ ನೋಡ್ತಿದ್ದೀರಾ? ಗೈಸ್, ಊಟ ಮಾಡೋಣ ಅಂತ ಹೋದೆ. ಊಟ ಮಾಡೋಕ್ಕೆ ಹೋದರೆ ಟೈಮ್ ಈಗ 7 ಗಂಟೆ ಆಗಿ ಬಂದೈತೆ. ಅದಕ್ಕೆ ಊಟ ಮಾಡೋಣ ಅಂತ ಹೋದೆ. ನಮ್ಮವ್ವ ಕುಕ್ಕರಲ್ಲಿರೋ ಅನ್ನ ಎಲ್ಲ ತೆಗೆದು ತಟ್ಟಿಗೆ ಹಾಕ್ಬಿಟ್ಟು ಎರೆ ಎಲ್ಲ ಮುಟ್ಕೊಬಿಟ್ಟೈತೆ ನೋಡಿ ಗೈಸ್. ಅದಕ್ಕೆ ಏನು ಮಾಡಿದೆ ಅಂದರೆ ಹೋಗಿ ಅಂಗಡಿಗೆ ಹೋಗಿ ಮ್ಯಾಗಿ ತಗೊಬಂದೆ. ಮ್ಯಾಗಿ ಮಾಡ್ಕೊಂಡು ತಿನ್ನೋದ ಅಂತ. ನಮ್ಮ ಅಪ್ಪವರು ಮಧ್ಯಾಹ್ನ ನನ್ನ ತಂಗಿ ಊರು ಊಟ ಮಾಡಲ್ವಲ್ಲ, ಇದು ಮಾಡಿದ್ರೆ ಮ್ಯಾಗಿ ಟೇಸ್ಟ್ ಹೆಂಗಿದ್ದು ಅಂತನಾರು ನೋಡಿ ಊಟ ಮಾಡ್ತಾರೆ. ಅದಕ್ಕೆ ಗೈಸ್ ಹೋಗ್ಬಿಟ್ಟು 50 ರೂಪಾಯಿಗೆ ಒಂದು ಸರ ಎತ್ಕೊಂಡ್ಬಿಟ್ಟು 5 ರೂಪಾಯಿನವ ಅಲ್ಲೊಂದು ಮಡಗಿದ್ದೀನಿ, ಗ್ಯಾಸ್ ಮೇಲೊಂದು. ನನ್ನ ತಂಗಿ ನೋಡ್ತಾಳೆ, ಇದಕ್ಕೆ ನಮ್ಮ ಅಣ್ಣ ಈ ಥರ ಮ್ಯಾಗಿ ಕತ್ಕಾಕೊಂಡು ನಮ್ಮ ಅಪ್ಪ ಮನೆಗೈತೆ ಗೈಸ್. ಬಿಸಿಲು ಅಲ್ವಾ ಹೆವಿ, ಆಚೆಗಾರೆ ಓಡಾಡೋಕ್ಕಾಗಲ್ಲ. ಮಳೆ ಟೈಮ್ ಅದು ಸ್ವಲ್ಪ ಕೋಲ್ಡ್ ಇದ್ದರೆ ವೆದರು ಓಡಾಡ್ಬೋದು. ಅವಾಗಲೂ ಓಡಾಡೋಕ್ಕಾಗಲ್ಲ, ಬಿಸಿಲಿದ್ರು ಓಡಾಡೋಕ್ಕಾಗಲ್ಲ, ಜಾಸ್ತಿ ಚಳಿ ಇದ್ರೂ ಓಡಾಡೋಕ್ಕಾಗಲ್ಲ. ಮನೆ ಒಳಗೆ ಇರ್ಬೇಕು ಅನಿಸುತ್ತೆ. ಹೇಳ್ಕೊಬೇಕು ಅಂದರೆ ಈ ಬಿಸಿಲು ಟೈಮಲ್ಲೇ ಎತ್ತಗಾರ ಹೊಂಟೋಗೋಣ ಅನಿಸುತ್ತೆ. ಆದರೆ ಎಲ್ಲಿಗೆ ಹೋಗೋಣ, ಅದಕ್ಕೆ ಮನೆಗೈತೆ. ಮತ್ತು ಗೈಸ್ ಇವಾಗ ಮ್ಯಾಗಿ ಮಾಡ್ಕೊಂಡು ತಿನ್ನುತ್ತೀನಿ. ಮ್ಯಾಗಿ ಮಾಡೋದು ಹೇಗೆ, ಮ್ಯಾಗಿ ಮಾಡೋದು ಎಲ್ರಿಗೂ ಗೊತ್ತಿರುತ್ತೆ ಗೈಸ್, ಏನೋ ಯಾರಿಗೂ ಹೇಳ್ಬೇಕಾಗಿಲ್ಲ. ಬನ್ನಿ ಮ್ಯಾಗಿನ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಗೈಸ್. ಇವಾಗ ಬಾಣಲಿಲಿ ಇಷ್ಟು ನೀರು ಮಡಗಿದ್ದೀನಿ. ನೀರು ಕಾಣ್ತೈತೆ ಇಲ್ವ ನಿಮ್ಗೆ? ಗೈಸ್ ಇವಾಗ ಏನೂ ಇಲ್ಲ, ಮ್ಯಾಗಿನ ಅರ್ದು ಇದ್ರೊಳಗೆ ಬಿಡ್ತೀನಿ. ಇದು ಬಿಡ್ದಾಗ ಅದು ಬೆಂದ ಮೇಲೆ ಅದ್ರದ್ದು ಕೊಟ್ಟಿರ್ತಾರಲ್ಲ ಮಸಾಲಾನ, ಅದನ್ನು ಉದುರಿಸ್ತೀನಿ ಅಷ್ಟೇ ಗೈಸ್. ಇವಾಗ ಆಲ್ರೆಡಿ ಒಂದು ಹಾಕಿದ್ದೀನಿ. ಇವಾಗ ಎಲ್ಲನೂ ಅರ್ದು ಮಡಿಕೊಂಡಿದ್ದೀನಿ. ಎಲ್ಲನೂ ಬಾಣಲಿ ಒಳಗೆ ಹಾಕೋದು ಅಷ್ಟೇ. ಏನು ಜಾಸ್ತಿ ದೊಡ್ಡ ಕೆಲಸ ಏನೂ ಇಲ್ಲ. ನಾನು ಮಾಡ್ಕೊ ತಿನ್ನೋದು ಒಳಕ್ಕೆ ಬಿದ್ದೈತೆ. ನಾನು ಮಾಡ್ಕೊ ತಿನ್ನೋದು ಹಿಂಗೆ ಗೈಸ್. ನಾವು ಇದಕ್ಕೆ ಮತ್ತು ಇದು ಕ್ಯಾರೆಟು, ಬೀನೀಸು ಮತ್ತು ಇನ್ನೂ ಏನೇನೋ ಸೇರಿಸ್ಬಿಟ್ಟು ತಿಂತಾರೆ. ನನಗೆ ಆ ಥರ ಎಲ್ಲ ಗೊತ್ತಿಲ್ಲ. ನಂಗೆ ಗೊತ್ತಿರೋದು ಹಿಂಗೆ ನೀರು ಮಡ್ಗೋದು, ಅದಾದಮೇಲೆ ಎಲ್ಲನೂ ಸುಮ್ಮನೆ ಹಾಕ್ಬಿಟ್ಟು ತಿನ್ನೋದು. ಇವಾಗ ಸದ್ಯಕ್ಕೆ ಮ್ಯಾಗಿ ಹಾಕತ್ತಿದ್ದೀನಿ. ಇದಾದಮೇಲೆ ಇಲ್ಲಿ ಅದ್ರದ್ದು ಖಾರಗಳೆಲ್ಲ ಕೊಟ್ಟವ್ರೆ, ಇದನ್ನು ಹಾಕೊಂಡು ತಿನ್ನೋದಷ್ಟೇ. ಮತ್ತು ಒಳ್ಳೆಣ್ಣೆ ಹಾಕ್ಬಿಟ್ಟು ಕ್ಯಾರೆಟು, ಬೀನೀಸು ಮತ್ತು ಇನ್ನೂ ಏನೇನೋ ಹಾಕ್ಬಿಟ್ಟು ಮಾಡ್ತಾರೆ. ಅದು ಆ ಥರ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಇದೇ ಥರ, ಒಂದು ಬಾಣಲೆಯಲ್ಲಿ ನೀರು ಮಡಿಕೊಳ್ಳೋದು, ಅದಾದಮೇಲೆ ಎಲ್ಲನೂ ಈ ಥರ ಮ್ಯಾಗಿ ಹಾಕೊಂಡು ಅದೆಲ್ಲ ಬಿಸಿ ಆದಮೇಲೆ ಅದ್ರದ್ದು ಖಾರ ಪುಡಿ ಎಲ್ಲ ಹಾಕೋದು ಅಷ್ಟೇ ನನಗೆ ಗೊತ್ತಿರೋದು. ನನಗೆ ಗೈಸ್ ಮ್ಯಾಗಿ ಎಲ್ಲ ಬೇಯ್ತೈತೆ. ಮತ್ತು ಗೈಸ್ ಇಷ್ಟೊಂದು ಜಾಸ್ತಿ ಮ್ಯಾಗಿ ಮಾಡ್ತಿರೋದು ಇದೇ ಫಸ್ಟು. ಮೊದಲೆಲ್ಲ ಮ್ಯಾಗಿ ಮಾಡ್ಕೊಂಡು ತಿಂದಿದ್ದೀವಿ, ಆದರೆ ಈ ಸಾರಿ ಜಾಸ್ತಿ ಮಾಡ್ತಾಯಿದ್ದೀನಿ ಗೈಸ್. 50 ರೂಪಾಯಿ, 5 ರೂಪಾಯಿನ 50 ರೂಪಾಯಿಗೆ ತಂದು ಮಾಡ್ತಿರೋದು. ಇವಿ ಎಲ್ಲ ಬೇಯ್ತೈತೆ. ಇದೇನು ಒಂಥರ ನೂರ ಹತ್ರ ಬರ್ತೈತೆ ಉಬ್ಬು. ಇಷ್ಟೊಂದು ಖಾರ ಐತೆ. ಇದನ್ನೂ ಕೂಡ ಅರ್ದು ಮಡಿಕೋಬೇಕು. ಅರ್ದು ಮಡಿಕೊಂಡು ಎಲ್ಲನೂ ಹಾಕದೆ ಗೈಸ್. ಇವಾಗ ಮ್ಯಾಗಿ ಸ್ವಲ್ಪ ಬೆಂದೈತೆ, ಕೊತ ಕುದೀತೈತಲ್ಲ, ಅದಕ್ಕೆ ಖಾರ ಮಿಕ್ಸ್ ಮಾಡ್ತಾಯಿದ್ರಿ. ಎಲ್ಲನೂ ಅರ್ದು ಮಡಿಕೊಂಡಿದ್ದೀನಿ ಗೈಸ್. ಈಗ ಬರೀ ಹಾಕೋದಷ್ಟೇ. ಎಲ್ಲನೂ ಒಂದೊಂದಾಗಿ ಹಾಕ್ಬಿಟ್ಟು ತಿಂತಾ ಇರೋದೆ ಮ್ಯಾಗಿನೇ ಊಟ. ಮತ್ತು ಗೈಸ್ ಈ ಮ್ಯಾಗಿಗೆ ಖಾರ ಕೊಟ್ಟಿರ್ತಾರಲ್ಲ, ಅದನ್ನು ಹಂಗೆ ಎಷ್ಟೋ ಸಾರಿ ತಿನ್ಕೊಂಬಿಟ್ಟಿದ್ದೀವಿ ಗೈಸ್. ಅಷ್ಟು ಚೆನ್ನಾಗಿರ್ತಿತ್ತು. ಇವಾಗಿಂತ ಅವಾಗ ಸಖತ್ತಾಗಿ ಕೊಡ್ತಿದ್ರು ಆ ಥರ ಖಾರನ. ಒಂಥರ ಈ ಹಳದಿ ಕಲರ್ದಲ್ಲಿ ಬರ್ತದಲ್ಲ ಅದ್ರದ್ದು ಮಸಾಲ, ಅದು ಸಖತ್ತಾಗಿರ್ತದೆ. ಹಂಗೆ ಬಾಯಿಗೆ ಹಾಕೊಂಡು ಎಷ್ಟೋ ತಿನ್ಕೊಂಡಿದ್ದೀವಿ. ಆಗ ಮ್ಯಾಗಿ ತಿನ್ನೋದು ಬಿಟ್ಬಿಟ್ಟಿದ್ದ ಗೈಸ್. ಒಂದು ಸ್ವಲ್ಪ ಏನೋ ಇದು ನೋಡ್ಬಿಟ್ಟು ಅದಕ್ಕೆ ಬಿಟ್ಬಿಟ್ಟಿದ್ವಲ್ಲ. ಇವಾಗ ಏನು 1 ಟೈಮ್ 2 ಟೈಮ್ ತಿಂದರೆ ಏನೂ ಆಗೋಲ್ಲ. ಅದಕ್ಕೆ ಇವಾಗ ಮಾಡೋದ ಅಂದ್ಬಿಟ್ಟು ತಗೊಬಂದಿದ್ದು ಮ್ಯಾಗಿನ. ಮತ್ತು ಅನ್ನಕ್ಕೆ ಆ ಥರ ಎರೆಗಳೆಲ್ಲ ಮುತ್ತೈತಲ್ಲ, ಆ ಉದ್ದೇಶಕ್ಕೆ ಗೈಸ್ ಖಾರ ಎಲ್ಲನೂ ಹಾಕ್ತೆ. ಅವರು ಎಷ್ಟು ಕೊಟ್ಟಿದ್ರು ಅದು ಅಷ್ಟು ಮಸಾಲೆ ಎಲ್ಲನೂ ಹಾಕಿದೆ. ಇವಾಗ ಇದನ್ನು ಚೆಂದಾಗಿ ಮಿಲಾಯಿಸ್ಬಿಟ್ಟು ಬೆಂದ ಮೇಲೆ ಹಾಕೊಂಡು ತಿಂತಿರೋದು
ಗೈಸ್ ಫೈನಲಿ ಮ್ಯಾಗಿ ರೆಡಿ ಆಯಿತು. ನಾನು ಮಾಡ್ಕೊಳ್ಳೋದು ಇದೇ ರೀತಿ. ಗೈಸ್ ನನ್ನ ತಂಗಿಗೆ ಮ್ಯಾಗಿ ಹಾಕೊಟ್ಟೆ. ನನ್ನ ತಂಗಿಗೆ ನಮ್ಮವ್ವ ಯಾಕೋ ಬೇಡ ಅಂತ ಅದ. ಬೇಡವ ನಿಂಗೆ ತಗೋ ಒಂದು ಸ್ವಲ್ಪ ಟೇಸ್ಟ್ ಹೆಂಗಿದ್ದು ನೋಡು. ತಿನ್ಬೇಕು. ನಮ್ಮ ಅಪ್ಪಂಗೆ ಹಾಕೊಟ್ರು ಬದ್ನಿ ಸಾಕು. ಇನ್ನೊಸಿ ಬೇಕಾ? ಹಾಂ ಸಾಕು, ನೀರು ಕೊಡಿರಿ ಗೈಸ್. ಮತ್ತು ನಮ್ಮಪ್ಪ ಅಂಗಡಿಗೆ ಹೋಯ್ತು. ಅಂಗಡಿಗೆ ಯಾಕೆ ಕೊಟ್ಬಿಡ್ತೀನಿ ಅಲ್ಲಿಗೆ. ನಮ್ಮವ್ವ ನನ್ನ ತಂಗಿ ಇವಾಗ ಊಟ ಮಾಡ್ತಾವಳೆ. ಮಧ್ಯಾಹ್ನ ಟೈಮ್ ಅವಳು ಊಟನೇ ಮಾಡಲ್ಲ. 3 ಗಂಟೆ ಆಗಿ ಬಂದೈತೆ. ಮ್ಯಾಗಿ ಕೊಟ್ಟಿರೋದಕ್ಕೂ ಊಟ ಮಾಡ್ತಿರೋದು. ಗೈಸ್ 50 ರೂಪಾಯಿಗೆ ಮ್ಯಾಗಿ ತಂದಾಗ ಜಾಸ್ತಿ ಆಗ್ಬಿಡ್ತದೇನೋ ಅಂತ ಅಂದ್ಕೊಂಡೆ. ಇವಾಗ ನೋಡಿದ್ರೆ ಇದು ಸಾಕೈತಾನೆ ಇಲ್ಲ ಅನಿಸ್ತೈತೆ. ನೋಡಿ ನಮ್ಮ ಅಪ್ಪಂಗೆ ಬರೀ ಒಂದು ಸ್ವಲ್ಪ ಹಾಕಿ ಕೊಡ್ತಾಯಿದ್ದೀನಿ. ನಾನು ಸ್ವಲ್ಪನೇ ಮಡಿಕೊಂಡಿರೋದು. ಗೈಸ್ ನಮ್ಮ ಅಪ್ಪ ಇಲ್ಲಿ ಕೂತೈತೆ ಅಂಗಡೀಲಿ. ಯಾರು ಕಸ್ಟಮರ್ಸ್ ಇಲ್ಲ. ಹೊಡಿತೈತೆ ಗೈಸ್ ಮ್ಯಾಗಿ ಕೊಟ್ಟೆ. ಇವಾಗ ಊಟ ಮಾಡುತ್ತೆ, ತಿಂತದೆ. ನಾನು ಹೋಗಿ ಮ್ಯಾಗಿ ತಿಂತೀನಿ. ನಾನು ಸ್ವಲ್ಪನೇ ಮಡಿಕೊಂಡಿರೋದು. ತೋರಿಸ್ತೀನಿ ಬನ್ನಿ ಎಷ್ಟು ಮಡಿಕೊಂಡಿದ್ದೀನಿ ಅಂತ. ಗೈಸ್ ನಾನು ಮ್ಯಾಗಿನ ಎಷ್ಟು ಮಡಿಕೊಂಡಿದ್ದೀನಿ. ನನಗೂ ಸ್ವಲ್ಪನೇ ಮಡಿಕೊಂಡಿರೋದು. ನನ್ನ ತಂಗಿಗೆ ಒಂದು ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದೀನಿ ನನಗಿಂತ. ಯಾಕಂದರೆ ಅವಳು ಊಟ ಮಾಡಲಿ. ನಮ್ಮವ್ವ ಮೊಸರನ್ನ ತಿಂತೈತೆ. ಅದು ನೆಂಚ್ಕೊಳ್ಳೋಕ್ಕೆ ಎರೆಗಳ ಜೊತೆಗೆ ನೆಂಚ್ಕೊ ತಿಂತಿರೋದು ಗೈಸ್. ಎಲ್ಲ ಖಾರ ಸಾವು ಇಂಥವೆಲ್ಲ ನೆಂಚ್ಕೊ ತಿಂದರೆ ಊಟಕ್ಕೆ ನಮ್ಮವ್ವ ನೆಂಚ್ಕೊ ತಿಂತಿರೋದು. ನೋಡಿ ಗೈಸ್ ನಮ್ಮವ್ವನೇ ಮಾಡಿರೋದು ತಪ್ಪು. ಕುಕ್ಕರಿಂದ ಅನ್ನ ತೆಗೆದ್ಮೇಲೆ ಮುಚ್ಬೇಕು ತಾನೆ. ಅದಕ್ಕಾರ ಹಾಕ್ಬಿಟ್ಟು ತಪ್ಲಗ ಇಲ್ಲ ತಟ್ಟಗೆ ಹಾಕ್ಬಿಟ್ಟು ಬಿಟ್ಬಿಟ್ಟೈತೆ. ಬಂದು ಎರೆಗಳೆಲ್ಲ ಮುತ್ಕೊಂಡೈತೆ. ಅದನ್ನೇ ಊಟ ಮಾಡ್ತದ ನಮ್ಮ ತಾಯಿಗೆ. ಅದೆಲ್ಲ ಏನೋ ಅನ್ಸಲ್ಲ ಅನ್ಸುತ್ತೆ. ಏನೋ ಅನ್ಸಲ್ಲ ನಿಂಗೆ ಎರೆಗಳು ಇದ್ದಿಲ್ಲ. ಹಾಂ ಏನೋ ಅನ್ಸಲ್ವ? ಮಾತಾಡೋ ಬಾಯಿ ಬಿಡು. ಅದಕ್ಕೆ ಒಳ್ಳೆ ಮೂಗು ಮಾರಮ್ಮನಂಗೆ ಬಾಯಿ ಮುಚ್ಕೊಂಡಿರ್ತಿದ್ದಾನೆ ಯಾವಾಗಲೂ. ಬಾಕಿ ಟೈಮಲ್ಲೆಲ್ಲ ಗೊಳ 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 ಅಂತ ಬೈತಿರ್ತಾರೆ ಗೈಸ್. ಈ ಥರ ನಾವು ಏನಾದ್ರು ಕೇಳಿದಾಗ ಮಾತಾಡೋಂಗಿಲ್ಲ ಅಷ್ಟೇ. ಬಾಕಿ ಟೈಮಲ್ಲೆಲ್ಲ ಬೈಯೋದು ಸುಮ್ಮನೆ ಗೊಳ 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 ಅನ್ನೋದು. ಇಂಥ ಟೈಮಲ್ಲಿ ವೀಡಿಯೋ ಮಾಡೋ ಟೈಮಲ್ಲಿ ಒಂದು ಮಾತಾಡೋಲ್ಲ. ಇವರಂತೂ ಮಾತಾಡೋಕೆ ಮಾತು ಬರೋಲ್ಲ ಬಿಡಿ ಗೈಸ್. ಇವ್ರನ್ನ ಮಾತಾಡ್ಸೋಕ್ಕಲ್ಲ. ನಮ್ಮವ್ಗೆ ಮಾತು ಬರ್ತದೆ ತಾನೆ. ಏನಾರು ಮಾತಾಡಲೇಬೇಕು ತಾನೆ. ಏನು ಅನ್ಸಲ್ಲ ಅಂದರೆ ಏನು ಅನ್ಸಲ್ಲ ಅಂತಲೂ ಅಂತಿಲ್ಲ. ಏನು ಅನಿಸ್ತಾ ಇಲ್ಲ ಅಂತ ಹೇಳಿ ನಂಗೆ. ಏನು ಅನಿಸ್ತಾಯಿಲ್ಲ. ಏನು ಅನ್ಸಲ್ವ ಎರೆಗಳು ತಿಂದ್ರ? ಕಣ್ಣಿಗೆ ದೃಷ್ಟಿ ಜಾಸ್ತಿ ಬರ್ತಾವಂತ ನೀನು ಎರೆಗಳು ತಿಂದ್ರ. ಗೈಸ್ ಎಲ್ಲ ಮ್ಯಾಗಿ ಎಲ್ಲ ಆರೋಯ್ತೈತೆ. ನಾನು ತಿನ್ಕೊಡ್ತೀನಿ. ಚೆನ್ನಾಗೈತೆ. ಸ್ವಲ್ಪ ನೀರು ಥರ ಮಾಡ್ಬೇಕಾಯ್ತು. ಎಲ್ಲ ಗಟ್ಟಿಗಾಗ್ಬಿಟ್ಟಿದೆ ಗೈಸ್. ಮ್ಯಾಗಿ ಸಾಕಾಗ್ನಿಲ್ಲ. ತಿಂದೆ ಒಂದು ಸ್ವಲ್ಪ ತಿಂದು ಒಟ್ಟಿಗೆ ಅದು ಎತ್ತಗೂ ಸಾಕಾಗ್ನಿಲ್ಲ ಗೈಸ್. ನನ್ನ ತಂಗಿ ನೋಡಿ ಇನ್ನೂ ತಿಂತಾನೆ. ಅವಳ ಇನ್ನು ತಿಂತೇ ಇರ್ತಾಳೆ ಗೈಸ್. ಬೇಗ ತಿನ್ನಲ್ಲ ಅವಳು, ತಿಂತೇ ಇರ್ತಾಳೆ. ಈಗ 3 ಗಂಟೆ ಆಗಿ ಬಂದೈತೆ. 4 ಗಂಟೆನೂ ತಿಂತಾಳೆ. 1 ಅವರು ಇಲ್ಲ 5 ಗಂಟೆನೂ ತಿಂತಾಳೆ. ಹೇಳೋಕ್ಕಾಗಲ್ಲ. ಹೊಸಸಿ ತಿಂದು 5 ಗಂಟೆ ಮಾಡಾಕ್ಬಿಡ್ತಾಳೆ ಗೈಸ್. ನಮ್ಮವ್ವ ನೋಡಿ ಗೈಸ್ ಊಟ ಮಾಡ್ತು. ಅನ್ನಕ್ಕೆ ಕೈ ತೊಳಿತು. ಒಂದು ಸ್ವಲ್ಪ ತಿಂದ್ಬಿಟ್ಟು ಹೊಟ್ಟೆ ಲೋಡ್ ಆಗೋಯ್ತು ಅಂತದೆ. ಸಾಂಗ್ ಹೇಳೋ ಏನಂತೆ? ಯಾವ್ದಾರು ಒಂದು ಸಾಂಗ್ ಯಾವ್ದಾರು ಹೇಳು. ಅಪ್ಪಡಿ ಪೋಡೆ ಪೋಡೆ ಅದು ಹೇಳು. ಅಪ್ಪಡಿ ಪೋಡೆ ಪೋಡೆ ಹಾಂ ಅದೇ ಬರಲ್ಲ. ಅದು ಇನ್ಯಾವ್ದು ಬಂದು? ಮತ್ತು ಗೈಸ್ ನನ್ನ ತಂಗಿಗೋಸ್ಕರ ಕಿಡ್ಲೆನ್ ತಂದಿದೆ. ಕಿಡ್ಲೆನ್ಗಳನ್ನ ಇನ್ನೂ ರೂಮಲ್ಲಿ ಸುಮಾರವೆ. ಇದನ್ನ ಈಗ ಸದ್ಯಕ್ಕೆ ಇದನ್ನು ಕೊಡ್ತೀನಿ. ಮನ್ಗವಳೆ ತಿನ್ನಲಿ ಎದ್ದು ಕಿಟ್ಲೆನ್ನ ಎಡ್ಕೊಂಡು ತಿನ್ನು ಈಗ. ಗೈಸ್ ಕೊಟ್ರೆ ತಿನ್ನಲ್ಲ ಗೈಸ್. ಅದೊಂದು ಬೇಜಾರು. ಕೊಟ್ಟಿದ್ದ ತಕ್ಷಣನೇ ಎಡ್ಕೊಂಡು ಎಲ್ಲನೂ ತಿನ್ಕೊಬಿಟ್ರೆ ನನಗೂ ಖುಷಿ ಆಯ್ತದೆ. ಇವಳು ತಿನ್ನಲ್ಲ ಬೇಗನೆ ಕೊಟ್ರೆ. ನೋಡೋದ ಏನು ಮಾಡ್ತಾಳೆ ಅಂತ. ಮತ್ತು ನೀವು ಹೇಳ್ತಿದ್ರಿ ಸುಮಾರು ಸೀಟು ಎಲ್ಲ ಹೀಟ್ರದ್ದು ವೈಟ್ ತೆಗ್ದು ಸುತ್ತಾಗಿ ಅದನ್ನು ತೆಗ್ದು ಹಾಕಿ ಅಂತ. ಅದನ್ನು ತೆಗ್ದು ಹಾಕಿದ್ದೀನಿ. ನಿಮ್ಮ ತಂಗಿಗೆ ಏನಾದ್ರು ಕರ್ಗೆಂಟು ಮುಟ್ಬಿಟ್ಟು ಹೊಡಿಸ್ಕೊಬಿಟ್ಟೋಣ ಅಂತ ಹೇಳ್ತಿದ್ರಿ ಗೈಸ್. ಅವಳಿಗೆ ಅದೆಲ್ಲ ಜ್ಞಾನ ಐತೆ ಏನೂ ಇಲ್ಲ. ಅವಳಿಗೆ ಅದೆಲ್ಲ ಗೊತ್ತಾಯ್ತದೆ ಗೈಸ್. ಆ ಥರದ್ದೆಲ್ಲ ಒಂದು ಸಾರಿ ಹೇಳ್ಬಿಟ್ರೆ ಅದನ್ನು ಮಾಡೋಕ್ಕೆ ಹೋಗಲ್ಲ. ಇಲ್ಲಾಂದಿದ್ರೆ ಅದನ್ನು ಇಷ್ಟು ದಿವಸಕ್ಕಂಟ ನಾವು ಯೂಸ್ ಮಾಡೋಕ್ಕಾಯ್ತಿರ್ಲಿಲ್ಲ. ನಮ್ಮ ತಾಯಿ ತಗೊಂಬಡಿಕೊಂಡಿರೋದು. ನಮ್ಮ ತಾಯಿ ಡೈಲಿ ಸ್ನಾನ ಮಾಡ್ತಿರುತ್ತೆ. ಆ ಉದ್ದೇಶಕ್ಕೆ ಹೀಟ್ರದ ತಗೊಂಡು ಹೀಟ್ರ್ ನೀರಲ್ಲಿ ಕಾಯಿಸ್ಕೊಂಡು ಸ್ನಾನ ಮಾಡೋದು. ತೆಗೆದು ಮಡಗಿದ್ದೀನಿ. ಇನ್ಮೇಲೆ ತೆಗೆದು ಮಡಗ್ತೀನಿ. ಯಾವುದಕ್ಕೂ ಇರಲಿ. ಆಮೇಲೆ ಮಿಸ್ ಆದರೆ ಯಾರಿಗೂ ಗೊತ್ತು.
ನಮಗೆ ಇಷ್ಟು ಜ್ಞಾನ ಇರೋರಿಗೆ ಒಂದೊಂದು ಟೈಮ್ ಯಾಮಾರ್ಬಿಡ್ತೀವಿ. ನೀವು ಹೇಳೋದ್ರಲ್ಲೂ ಕರೆಕ್ಟ್ ಐತೆ, ಅದಕ್ಕೆ ತೆಗ್ದು ಮಡಗಿದ್ದೀನಿ. ಮತ್ತು ಗೈಸ್ ಇವಾಗ ಏನೋ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸದ್ಯಕ್ಕೆ ನೀರು ಬಿಟ್ಟವ್ರೆ ಮನೆಗೆ. ನಮ್ಮ ತಂಗಿ ಹಿಡಿತಾವಳೆ, ನಾನು ಕೂಡ ಹಿಡಿತಾ ಇದ್ದೀನಿ ಜೊತೆಗೆ. ನನ್ನ ತಂಗಿ ಗೈಸ್ ಅಲ್ಲಿ ಎಲ್ಲನೂ ಹಿಡಿತಾವಳೆ ಗೈಸ್, ಚುಲ್ವೆಗಳಿಗೆಲ್ಲ. ಮತ್ತು ಅಡುಗೆ ಮನೆ ಎಲ್ಲನೂ ಕ್ಲೀನ್ ಮಾಡಬೇಕು. ಅಡುಗೆ ಮನೆ ಕ್ಲೀನ್ ಮಾಡ್ತೀನಿ ಗೈಸ್. ಎಲ್ಲ ಈ ಥರ ಬಿದ್ದೈತೆ. ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಕ್ಲೀನ್ ಮಾಡ್ತೀನಿ. ಸೆಲ್ಫ್ಗಳೆಲ್ಲನೂ ಎಣ್ಣೆ ಜಿಡ್ಡಾಗ್ಬಿಟ್ಟೈತೆ, ಅದನ್ನೆಲ್ಲ ನೀಟಾಗಿ ಉಜ್ಜಿ ಕ್ಲೀನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಗೈಸ್ ಕ್ಲೀನ್ ಮಾಡೋದ. ಗೈಸ್ ಅಡುಗೆ ಮನೆ ಕ್ಲೀನ್ ಮಾಡೋಕ್ಕಿಂತ ಮೊದಲು ನನ್ನ ತಂಗಿಗೆ ಪಾತ್ರೆ ಬೆಳಿಕೊ ಅಂತ ಹೇಳಿದ್ದೀನಿ. ನೀರು ಮನೇಲಿ ಬೆಳೀತಾ ಇದ್ದಾಳೆ, ಎಲ್ಲನೂ ಪಾತ್ರೆಗಳು ಬೆಳಿಕತ್ತಾಳೆ. ಈಗ ನಾನು ಅಡುಗೆ ಮನೆ ಕ್ಲೀನ್ ಮಾಡ್ತೀನಿ. ಅಡುಗೆ ಮನೆನ ಮೊದಲು ಏನು ಮಾಡಬೇಕು ಅಂದರೆ ಇಲ್ಲಿರೋ ಡಬ್ಬಿಗಳೆಲ್ಲನೂ ಸೈಡಿಗೆ ತೆಗೆದು ಮಾಡಿಬಿಟ್ಟು ಸೆಲ್ಫ್ಗಳು ಕ್ಲೀನ್ ಮಾಡ್ತೀನಿ. ಈ ಸೆಲ್ಫ್ಗಳನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ತೆಗೆದು ಅವೆಲ್ಲನೂ ಅಲ್ದಕ್ಕೆ ಜೋಡಿಸಿ ಇದರಲ್ಲೂ ಇವೆಲ್ಲನೂ ಸೈಡ್ಗೆ ಹಾಕ್ಬಿಟ್ಟು ಈ ಸೆಲ್ಫ್ಗಳನ್ನೂ ಕ್ಲೀನ್ ಮಾಡ್ತೀನಿ ನೀಟಾಗಿ. ಅದಾದಮೇಲೆ ಮಿಕ್ಕಿದ ಕೆಲಸ ತಟ್ಟೆ ಸ್ಟ್ಯಾಂಡ್ಗೆ ಪಾತ್ರೆಗಳೆಲ್ಲನೂ ಜೋಡಿಸಿದ್ದೀನಿ. ಮತ್ತು ಇಲ್ಲೂ ಸ್ವಲ್ಪ ಕರಗಳೆಲ್ಲ ಐತೆ, ಇದನ್ನು ನೀಟಾಗಿ ಸ್ವಲ್ಪ ಒರೆಸ್ಬೇಕು. ಇದನ್ನಂತೂ ಉಜ್ಜಿಲೇಬೇಕು ಗೈಸ್. ಇವಾಗ ಡಬ್ಬಿಗಳೆಲ್ಲನೂ ಇಲ್ಲಿಗೆ ತಂದು ಮಡಗಿದ್ದೀನಿ. ಅಡುಗೆ ಮನೆಯಲ್ಲಿರೋ ಡಬ್ಬಿಗಳೆಲ್ಲನೂ ತಗೊಬಂದು ಮಂಚದ ಮೇಲೆ ನೀಟಾಗಿ ಓದ್ತಿದ್ದೀನಿ. ಅಕ್ಕಿ ಬಾಕ್ಸ್ನ ಇಲ್ಲಿ ಮಡಗಿದ್ದೀನಿ. ಈ ಸೆಲ್ಫ್ಕಲ್ಲು ಇದು ಖಾಲಿ ಮತ್ತು ಮೇಲ್ಗಡೆದು ಖಾಲಿ. ಇವಾಗ ಇದನ್ನು ನೀಟಾಗಿ ಉಜ್ಜಬೇಕು. ನನ್ನ ತಂಗಿ ಪಾತ್ರೆ ಬೆಳಗ್ತಾವಳೆ ಅಲ್ವಾ, ಆ ಸೋಪು ಗೀಪು ಎಲ್ಲ ಅವಳ ಹತ್ರ ಐತೆ. ಪಾತ್ರೆ ಬೆಳಗಾಗಲಿ ಆದಮೇಲೆ ನೀಟಾಗಿ ಇದೆಲ್ಲನೂ ಉಜ್ಜಿಬಿಟ್ಟು ನೀಟಾಗಿ ಡಬ್ಬಿಗಳನ್ನ ಒರೆಸ್ಬಿಟ್ಟು ತಗೊಬಂದು ನೀಟಾಗಿ ಓದ್ಬಿಡ್ತೀನಿ ಗೈಸ್. ಇಲ್ಲೆಲ್ಲ ಇದೇನು ಮೇಲ್ಗಡೆ ಏನು ಕೊಳೆ ಆಗಿಲ್ಲ, ಅದು ಹಂಗೆ ಇರಲಿ ಪರವಾಗಿಲ್ಲ. ನೀಟಾಗಿ ಜೋಡಿಸಿಲ್ಲ ಅಲ್ಲಿ ಪಾತ್ರೆಗಳನ್ನ. ಈ ಸಣ್ಣ ಪುಟ್ಟ ಪಾತ್ರೆಗಳು ಮಡಗೋದೆಲ್ಲ ಅದು ಭಾರಿ ಕಷ್ಟ, ಅದಕ್ಕೆ ಎಲ್ಲ ವಿಚಿತ್ರ ಮಡಗ್ಬಿಟ್ಟವ್ರೆ. ಇರಲಿ, ಅದನ್ನು ನೀಟಾಗಿ ಓದ್ತದ ಟೈಮ್ ಇದ್ದಾಗ. ಗೈಸ್ ಇವಾಗ ಇದನ್ನು ಕ್ಲೀನ್ ಮಾಡೋದ. ಗ್ಯಾಸ್ ಕ್ಲೀನ್ ಮಾಡೀನಿ, ಮತ್ತೆ ಕರೆ ಆಗೈತೆ, ಅದನ್ನು ತಿರುಗೂ ಕ್ಲೀನ್ ಮಾಡಬೇಕು. ತಟ್ಟೆ ಸ್ಟ್ಯಾಂಡು ಕ್ಲೀನ್ ಮಾಡಬೇಕು, ಸೈಡು ಕ್ಲೀನ್ ಮಾಡೋದ ಗೈಸ್. ಇವತ್ತು ಕ್ಲೀನ್ ಮಾಡ್ತೀನಿ ಗೈಸ್. ಇವಾಗ ಮೊದಲು ನೀರು ತಗೊಂಬಂದಿದ್ದೀನಿ. ನೀರೆಲ್ಲನೂ ಈ ಥರ ಹಾಕ್ಬಿಡ್ತೀನಿ. ನೀರೆಲ್ಲನೂ ಈ ಥರ ಹಾಕ್ಬಿಟ್ರೆ ಉಣಿತದೆ. ಸ್ವಲ್ಪ ಉಣಿಲಿ, ಉಂಡಾದ್ಮೇಲೆ ಕ್ಲೀನ್ ಮಾಡೋದ ಗೈಸ್. ಸೆಲ್ಫ್ಗಳಿಗೆ ನೀರು ಹಾಕಿ ಉಣಿಸ್ತಾ ಇದ್ದೀನಿ, ಬಿಟ್ಟಿದ್ದೀನಿ ಉಣಿಲಿ ಅಂತ. ಇದು ಉಂಟಾದ್ಮೇಲೆ ಸೋಪ್ ತಂದಿದ್ದೀನಿ. ನನ್ನ ತಂಗಿ ಪಾತ್ರೆ ಎಲ್ಲ ಬೆಳಗಾಯಿತು. ಪಾತ್ರೆ ತಗೊಂಬಂದು ಬೆಳಗ್ಗೆ ಒಂದು ಬಕೆಟಲ್ಲಿ ಮಡ್ಗವಳೆ. ಅದನ್ನು ತೆಗೆದು ತಟ್ಟೆ ಸ್ಟ್ಯಾಂಡ್ಗೆ ಹಾಕಬೇಕು. ಮತ್ತು ಇದನ್ನೆಲ್ಲ ಉಂಟಾದ್ಮೇಲೆ ಸೋಪ್ ಹಾಕ್ಬಿಟ್ಟು ನೀಟಾಗಿ ಪಾತ್ರೆ ಬೆಳಗ್ಗೆ ಜಿಂಗಲ್ಲಿ ಇದು ಮಾಮೂಲಿ ಕಾಯಿದ್ದು ಜಿಂಗು ಉತ್ತೀನಿ ಗೈಸ್. ಇದನ್ನೆಲ್ಲ ಈ ಕೆಲಸ ಎಲ್ಲ ನಮ್ಮ ಅಮ್ಮಂಗೋಸ್ಕರ ಮಾಡ್ಕೊಡ್ತಿರೋದು. ಯಾಕಂದರೆ ನಮ್ಮ ಅಮ್ಮನ ಕೈಲಿ ಇದೆಲ್ಲನೂ ಮಾಡೋಕ್ಕಾಗಲ್ಲ. ಆ ಉದ್ದೇಶಕ್ಕೋಸ್ಕರ ನಾವು ಮಾಡ್ತಾಯಿರೋದು, ಇನ್ನೇನೂ ಇಲ್ಲ. ಅವ್ರ ಕೈಲಿ ಆಗಿದ್ರೆ ನನ್ನ ತಂಗಿಗೂ ಗೊತ್ತಾಗಿ ಅವಳು ಈ ಥರ ಎಲ್ಲ ಮಾಡ್ಕೊಳ್ಳೋಂಗೆ ಗೊತ್ತಾಗಿದ್ರೆ ಇದನ್ನೆಲ್ಲ ನಾನು ಕೈ ಹಾಕ್ತಿರ್ಲಿಲ್ಲ ಅಂದರೆ ಅಮ್ಮನಿಗೆ ಯಾವಾಗ ಹುಷಾರಿಲ್ಲೋ ಟೈಮಲ್ಲಿ ನಾವೇ ಮಾಡ್ಕೊತಿನ್ನೋ ಪರಿಸ್ಥಿತಿ ಇರೋದು. ಅವಾಗ ಮಾಡ್ಕೊ ತಿನ್ನಲೇಬೇಕಾದ್ದು. ಆದರೆ ನಮ್ಮ ತಾಯಿಗೆ ಯಾವಾಗಲೂ ಈಗ ಸಿಚುವೇಶನಲ್ಲಿ ಅವ್ರಿಗೆ ಯಾವಾಗ ಹುಷಾರಿರೋಲ್ಲ ಅದಕ್ಕೋಸ್ಕರ ಇದನ್ನೆಲ್ಲ ನಾವೇ ಮಾಡಿಕೊಡ್ಬೇಕಾಯ್ತದೆ. ಅದಕ್ಕೆ ಗೈಸ್ ಮಾಡ್ತಾಯಿರೋದು. ಯಾಕಂದರೆ ಎಲ್ಲ ಅದನ್ನು ನೋಡಿದ್ರೆ ನಮಗೆ ಅಸಹ್ಯ ಆಯ್ತದೆ. ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಆವಾಗಲೇ ನಮಗೂ ಮನೇಲಿ ನೆಮ್ಮದಿಯಾಗಿರೋಕ್ಕೆ ಸಾಧ್ಯ. ಅದಕ್ಕೆ ಗೈಸ್ ಅಷ್ಟೇ ಗೈಸ್. ಇವಾಗ ಎಲ್ಲ ಮುಂತೈತೆ ಅನಿಸುತ್ತೆ ಎಲ್ಲ ನೀರೆಲ್ಲ. ಈಗ ಸೋಪ್ ಹಾಕೊಂಡು ನೀಟಾಗಿ ಸೋಪನ್ನ ಇಲ್ಲಿ ಸವರಿದ್ರೆ ಹೊಡ್ದು ಅನಿಸುತ್ತೆ. ಲೈಟಾಗಿ ಸವರ್ಕೊತೀನಿ. ಲೈಟಾಗಿ ಸವರಿದ್ರೆ ಸರಿ ಆಯ್ತದೆ. ಜಾಸ್ತಿ ಸವರಿದ್ರೆ ಸೋಪು ಎಲ್ಲ ಜಾಸ್ತಿ ಇದೆ ತಿನ್ನಾಕ್ಬಿಡ್ತದೆ ಗೈಸ್. ಅದಕ್ಕೆ ಗೈಸ್ ಮುಂದಗಡೆನೂ ಜಾಸ್ತಿ ಖಾರ ಇದೆ ಗೈಸ್. ಮತ್ತೆ ಎಲ್ಲನೂ ತಿಕ್ತಾ ಇದ್ದೀನಿ ಫುಲ್ಲು ಅಡುಗೆ ಮನೆ ಎಲ್ಲನೂ ಗೈಸ್. ಇದಿಲ್ಲ, ಎಣ್ಣೆ ಜಿಡ್ಡು ಖಾರ ಸಿಕ್ಕಾಬಿಟ್ಟೆ ಗೈಸ್ ಈ ಪ್ರಿಂಟಲ್ಲಿ. ಇದು ಎಲ್ಲ ಗೈಸ್ ಇದನ್ನು ನಮ್ಮ ಮನೇಲಿ ನಮ್ಮವ್ವ ಈ ಥರ ಒಂದಿನ ಕ್ಲೀನ್ ಮಾಡೇ ಇಲ್ಲ ಅನಿಸುತ್ತೆ. ಈ ಮನೆ ಕಟ್ಸ್ದಾಗಿದ್ದನೂ ಅವ್ರ ಕೈಲಿ ಆಗೋದು ಇಲ್ಲ, ಅವರು ಮಾಡಿಲ್ಲ ಅನ್ನೋಕ್ಕಿಂತ ಈ ಥರ ಎಲ್ಲ ಗೈಸ್ ಸಿಕ್ಕಾಬಟ್ಟೆ ಇದೈತೆ ಗೈಸ್ ಕೊಳ.
ಮತ್ತು ಗೈಸ್ ನಾ ಕ್ಲೀನ್ ಮಾಡ್ತಿರೋದೆಲ್ಲನೂ ನನ್ನ ತಂಗಿ ಬಂದು ನಿಂತ್ಕೊಂಡು ನೋಡ್ತಾವಳೆ. ಅವಳು ಇಷ್ಟೊಂದು ಗಂಟೆ ಪಾತ್ರೆ ಬೆಳಗಿದ್ಲು. ಅವಳು ಮಾಡೋಂಥ ಕೆಲಸಗಳನ್ನ ಕೊಡ್ತೀನಿ. ಮತ್ತು ಇದೆಲ್ಲನೂ ನೀಟಾಗಿ ಒಸಿ ಎಲ್ಲನೂ ಕ್ಲೀನ್ ಮಾಡ್ತಿದ್ರಿ ಗೈಸ್. ಎಲ್ಲ ಎಣ್ಣೆ ಜಡ್ಡು ಸಿಕ್ಕಾಬಿಟ್ಟೆ ಕರ ಅದು ಇದು. ನಮ್ಮ ಮನೇಲಿ ಕ್ಲೀನ್ ಮಾಡಲ್ಲ, ಏನೂ ಇಲ್ಲ. ಎಲ್ಲ ಪೈಂಟ್ ಎಲ್ಲ ಆಮೇಲೆ ಪೈಂಟ್ ಎಲ್ಲ ಆಗೈತಲ್ಲ, ಇದೆಲ್ಲ ಕ್ಲೀನ್ ಮಾಡಿದ್ರೆ ಹೋಗುತ್ತೆ, ಆದರೆ ಕ್ಲೀನ್ ಮಾಡಿಲ್ಲ ಗೈಸ್. ಎಲ್ಲನೂ ತಿಕ್ಕಿದ್ದೀನಿ. ಇವಾಗ ಮೊದಲು ನೀರು ಹಾಕ್ತೀನಿ, ನೀರು ಹಾಕ್ಬಿಟ್ಟು ತೊಳಿತೀನಿ. ಮತ್ತು ಇನ್ನೊಸಿ ಕರ ಐತೆ ಅಂದರೆ ಮತ್ತೆ ಉತ್ತೀನಿ ಗೈಸ್. ಈಗ ಮೊದಲು ನೀರು ಹಾಕಿ ತೊಳೆದ್ಬಿಡ್ತೀನಿ ಗೈಸ್. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ಇದನ್ನು ಕೂಡ ಕ್ಲೀನ್ ಮಾಡ್ತಾಯಿದ್ದೀನಿ. ಸೋಪ್ ಹಾಕಿ ಎಲ್ಲನೂ ತಿಕ್ಕಿದ್ದೀನಿ. ಕೆಳಗಡೆ ನೀರೆಲ್ಲ ನಿಂತೈತೆ, ಅದನ್ನೆಲ್ಲ ಗೋರು ಹಾಕ್ಬೇಕು. ಸಿಕ್ಕಾಬಿಟ್ಟೆ ಇದೈತೈತೆ ಎಲ್ಲ ಕಾವು ಗೈಸ್. ನಾನು ಮೊದಲೇ ಹೇಳಿದೆ ಮತ್ತು ಅಡುಗೆ ಮನೆನ ಕ್ಲೀನ್ ಮಾಡ್ತೀನಿ ಅಂತ, ಅದರ ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ. ಇವಾಗ ಅದು ಅವತ್ತೊಂದು ದಿನದ್ದು ಹೇಳಿದ್ದು ಇವತ್ತು ಮಾಡ್ತಾಯಿದ್ದೀನಿ. ನೀಟಾಗಿ ಎಲ್ಲ ಸೀಟ್ಬಿಟ್ಟು ಈಗ ಗ್ಯಾಸ್ ಮಾಡಿಬಿಟ್ರೆ ಶಿಸ್ತು ಕೆಲಸ. ಅಡುಗೆ ಮನೆ ಪಳ 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 ಅನ್ಬೇಕು ನೋಡಿದ್ರೆ. ಆ ಥರ ಮಾಡ್ತಾಯಿದ್ದೀನಿ ಗೈಸ್. ಅಡುಗೆ ಮನೆನ ಕೊನೆಗೂ ಫುಲ್ಲು ನೀಟಾಗಿ ಕ್ಲೀನ್ ಮಾಡಿದೆ ಗೈಸ್. ಪೂರ್ತಿ ಎಲ್ಲನೂ ನನ್ನ ಕೈಲಿ ಎಷ್ಟಾಯ್ತದ ಅಷ್ಟು ನೀಟಾಗಿ ಎಲ್ಲನೂ ಕ್ಲೀನ್ ಮಾಡಿದ್ದೀನಿ. ಮತ್ತು ಕ್ಲೀನ್ ಮಾಡೋ ಗಂಟ ಫುಲ್ಲು ಇದಾಗ್ಬಿಡ್ತು ಗೈಸ್. ರಿಸ್ಕ್ ಆಗೋಯ್ತು ಕ್ಲೀನ್ ಮಾಡೋ ಗಂಟ, ಒಬ್ಬನೇ ಅಲ್ವಾ. ಮತ್ತು ಇನ್ನೂ ಈ ಗ್ಯಾಸ್ನು ಕ್ಲೀನ್ ಮಾಡಬೇಕು, ಇದೊಂದು ಪೆಂಡಿಂಗ್ ಐತೆ. ಮತ್ತು ಇಲ್ಲಿರೋವೆಲ್ಲನೂ ತಗೋಗೋಗಿ ಇಲ್ಲಿರೋವೆಲ್ಲನೂ ತಗೊಬಂದು ಅಲ್ಲಿಗೆ ಜೋಡಿಸ್ಬೇಕು. ಇವೆಲ್ಲ ನೀಟಾಗಿ ಜೋಡಿಸ್ಬಿಟ್ರೆ ಕೆಲಸ ಮುಗ್ದೋಗ್ಬಿಡ್ತದೆ. ಮತ್ತು ನಾನು ಸ್ನಾನ ಮಾಡಬೇಕು. ಇದನ್ನೆಲ್ಲ ಮಾಡಿಬಿಟ್ಟು ಸ್ನಾನ ಮಾಡಿಬಿಡ್ತೀನಿ ಗೈಸ್. ಈ ತಟ್ಟ ಸ್ಟ್ಯಾಂಡ್ ಒಂದು ಮತ್ತು ಈ ಗ್ಯಾಸ್ ಒಂದು ಇವೆರಡನ್ನೇ ಕ್ಲೀನ್ ಮಾಡಿಬಿಟ್ರೆ ಕೆಲಸ ಮುಗೀತು. ಈ ಕೆಲಸ ಮುಗಿದ್ರೆ ಮತ್ತು ಬೇರೆ ಕೆಲಸ ನೋಡ್ಕೊತೀನಿ. ಬೇರೆ ಕೆಲಸ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಇವೆಲ್ಲ ಕ್ಲೀನ್ ಮಾಡೋ ಗಂಟ ನನಗೂ ಟಯರ್ಡ್ ಆದಂಗೆ ಆಯ್ತಾಯಿದೆ ಗೈಸ್. ಅದಕ್ಕೆ ಮೊದಲು ಇದು ಕ್ಲೀನ್ ಮಾಡಿಬಿಡ್ತೀನಿ ಇದನ್ನು ಗೈಸ್. ಇವಾಗ ಅಡುಗೆ ಮನೆ ಎಲ್ಲನೂ ಪೂರ್ತಿ ಕ್ಲೀನ್ ಮಾಡಿ ನೀಟಾಗಿ ಮತ್ತೆ ನೀಟಾಗಿ ಎಲ್ಲನೂ ಓದ್ತಿದ್ದೀನಿ ನೋಡಿ. ಮೇಲ್ಗಡೆ ಗ್ಯಾಸು ಎಲ್ಲನೂ ಗ್ಯಾಸ್ನ ಸ್ವಲ್ಪ ಸಿಂಪಲಾಗಿ ಕ್ಲೀನ್ ಮಾಡಿದ್ದೀನಿ. ಇದನ್ನು ಕೂಡ ಸ್ವಲ್ಪ ಸಿಂಪಲಾಗಿ ಕ್ಲೀನ್ ಮಾಡಿದ್ದೀನಿ. ಇವೆಲ್ಲ ಸರ್ಕಲೆಲ್ಲನೂ ನೀಟಾಗಿ ಮಾತ್ರ ಚೆಂದಾಗಿ ತಿಕ್ಕಿ ಎಣ್ಣೆ ಜಡ್ಡು ಇದ್ದದ್ದೆಲ್ಲ ಪೂರ್ತಿ ಎಲ್ಲನೂ ಕ್ಲೀನ್ ಮಾಡಿದ್ದೀನಿ. ಮತ್ತು ಈ ಡಬ್ಬಿಗಳೆಲ್ಲನೂ ಕ್ಲೀನ್ ಮಾಡಬೇಕು. ಸ್ವಲ್ಪ ಡಬ್ಬಿಗಳೆಲ್ಲ ಧೂಳೈತೆ ಮೇಲೆಲ್ಲ, ಅದು ಒಂದು ಸ್ವಲ್ಪ ಎಣ್ಣೆ ಜಡ್ಡು ಥರ, ಅದನ್ನು ಕ್ಲೀನ್ ಮಾಡ್ತೀನಿ. ಸದ್ಯಕ್ಕೆ ಇವಾಗ ಇಷ್ಟು ಕ್ಲೀನ್ ಮಾಡಿದ್ದೀನಿ. ಮತ್ತು ಕ್ಲೀನ್ ಮಾಡಿ ನೀಟಾಗಿ ಓದ್ತಿದ್ದೀನಿ ಗೈಸ್ ನೋಡಿ. ಮತ್ತು ಏನು ಬೇಜಾರು ಅಂದರೆ ಹಿಂಗೆ ಮಡಗಿರೋದು ಹಿಂಗೆ ಎದ್ಬಿಟ್ರೆ ನನಗೆ ತುಂಬ ಖುಷಿ. ಆದರೆ ಇದು ನಾಳೆಗೆ ಇದು ಈ ಜಾಗಗಳು ಅದ್ರ ಜಾಗದಲ್ಲಿ ಅದು ಇರೋಲ್ಲ ಗೈಸ್. ಅದಕ್ಕೆ ಸಿಕ್ಕಾಬಟ್ಟೆ ಬೇಜಾರು ಆ ಥರ ಆದಾಗ ಗೈಸ್. ಅಡುಗೆ ಮನೆ ಇವಾಗ ಈ ಥರ ಐತೆ ನೋಡೋಕ್ಕೆ. ನೀಟಾಗಿ ಓದ್ತಿದ್ದೀನಿ. ಮೊದಲು ಹೆಂಗಿತ್ತು ಇವಾಗ ಹೆಂಗೈತೆ ಕಮೆಂಟ್ ಮಾಡಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್ ಬಾಯ್, ಟಾಟಾ.